ಎಲ್ಲರಿಗೂ ನಮಸ್ಕಾರ. ಅತ್ತೆ ಮನೆ ರುಚಿಗೆ ಸ್ವಾಗತ. ಇವತ್ತು ಬೆಲ್ಲದನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. 1 ಕಪ್ ಅಕ್ಕಿ, 1 ಕಪ್ ಬೆಲ್ಲ, ತುಪ್ಪ, ಏಲಕ್ಕಿ ಪೌಡರು, ದ್ರಾಕ್ಷಿ ಗೋಡಂಬಿ. ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ತೊಳೆದಿಕ್ಕಿರೋಂಥ ಅಕ್ಕಿಗೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ಈ ಲೋಟದಲ್ಲಿ 2 ಲೋಟ ನೀರು ಹಾಕ್ತಾಯಿದ್ದೀನಿ. ಈಗ ಅನ್ನ ಮುಕ್ಕಾಲು ಬಿಡಬೇಕು. ಡೈರೆಕ್ಟ್ ಕುಕ್ಕರಲ್ಲಿ ಇಡಂಗಿದ್ರೆ 2 ಲೋಟ ನೀರು ಇದಕ್ಕೆ ಬೆಲ್ಲದ ಪಾಕ ತೆಗಿಯೋಕೆ ಅರ್ಧ ಲೋಟ 2.5 ಲೋಟ ನೀರಲ್ಲಿ ಆಗುತ್ತೆ. ಈಗ ಡೈರೆಕ್ಟ್ ಇಡ್ತೀರಿ ಅಂದರೆ 3 ಲೋಟ ನೀರು ಹಾಕಬೇಕಾಗುತ್ತೆ. ಬೆಲ್ಲದ ಪಾಕ ತೆಗಿಯೋಕೆ ಅರ್ಧ ಲೋಟ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಬೇಯಲ್ಲ. ಈಗ ಇದಕ್ಕೆ ಕರಗಿರೋಂಥ ಪಾಕ ಹಾಕ್ತಾಯಿದ್ದೀನಿ. ಫಿಲ್ಟ್ರ್ ಮಾಡಿಕೊಂಡು ಅಂದರೆ ಡಸ್ಟ್ ಇರುತ್ತೆ, ಕರಗಿಸ್ಕೊಂಡು ಹಾಕ್ಕೋಬೇಕು. ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ಇದು ಬೆಂದಿದೆ. ಏಲಕ್ಕಿ ಪೌಡರ್ ಸೇರಿಸ್ತಾ ಇದ್ದೀನಿ ಒಟ್ಟು ಸಮೇತ. ಈಗ ತುಪ್ಪ ಹಾಕ್ತಾ ಇದ್ದೀನಿ. ಈಗ ತುಪ್ಪದಲ್ಲಿ ಹುರ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಎಲ್ಲ ಸೇರಿಸ್ತಾ ಇದ್ದೀನಿ. ಈಗ ನೀಟಾಗಿ ಕಲಿಸ್ಕೊಳ್ಳೋಣ. ನೈವೇದ್ಯ ರೆಡಿ ಇದೆ. ನಾನಿವಾಗ ಇದನ್ನು ದೇವ್ರಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಬೆಲ್ಲದನ್ನ 9 ದಿನದಲ್ಲಿ ನೀವು ಯಾವತ್ತಾದರೂ ಮಾಡಿಡ್ಬೋದು. ದೇವ್ರಿಗೆ ತುಂಬ ಇಷ್ಟವಾದ್ದು. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ.